ರಾಷ್ಟ್ರೀಯ ಮೂಳೆ ಮತ್ತು ಕೀಲುಗಳ ದಿನಾಚರಣೆ 2024ರ ನಿಮಿತ್ತವಾಗಿ ಬೀದರ್ನ ಆರ್ಥೋಪೆಡಿಕ್ ಅಸೋಸಿಯೇಷನ್ ಹಾಗೂ ರೋಟರಿ ಕ್ಲಬ್ ಆಫ್ ಬೀದರ್ನ ಹಾಗೂ ಶಟ್ಲರ್ಸ್ ಕ್ಲಬ್ ಪೊಲೀಸ್ ಇಲಾಖೆ ಬೀದರ್ ಸಹಯೋಗದಲ್ಲಿ ಹೆಲ್ಮೆಟ್ ಥಾನ್ ಸೇವ್ ಲೈಫ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ಬೀದರ್ನ ಒಳಾಂಗಣ ಕ್ರೀಡಾಂಗಣದಿಂದ ಈ ಒಂದು ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು. ಅಂಬೇಡ್ಕರ್ ವೃತ್ತದ ಮೂಲಕ ಹಾದು ಪುನಃ ರೋಟರಿ ವೃತ್ತದಲ್ಲಿ ತಲುಪಿ ಈ ಬೈಕ್ ರ್ಯಾಲಿ ಕೊನೆಗೊಂಡಿತು. ಈ ಕುರಿತಾಗಿ ರೋಟರಿ ಕ್ಲಬ್ ಆಫ್ ಬೀದರ್ನ ಅಧ್ಯಕ್ಷ ರೋಟೇರಿಯನ್ ಸೋಮಶೇಖರ್ ಪಾಟೀಲ್, ಹಿರಿಯ ರೋಟೇರಿಯನ್ ಹಾವಶೆಟ್ಟಿ ಪಾಟೀಲ್, ಬೀದರ್ ಮೂಳೆ ಚಿಕಿತ್ಸಕ ಸಂಘದ ಅಧ್ಯಕ್ಷ ರಾಜಶೇಖರ್ ಸೇಡಂಕರ್ ಅವರು ಮಾತನಾಡಿ, ಹೆಲ್ಮೆಟ್ ಧರಿಸುವುದರ ಪ್ರಾಮುಖ್ಯತೆ, ಸೀಟ್ ಬೆಲ್ಟ್ ಮತ್ತು ಅತಿ ವೇಗದ ದುಷ್ಪರಿಣಾಮಗಳ ಬಗ್ಗೆ ವಿವರಣೆ ನೀಡಿದರು. ಪ್ರತಿ ವರ್ಷ ಭಾರತದಾದ್ಯಂತ ಆಗಸ್ಟ್ ಮೊದಲ ವಾರದಲ್ಲಿ ರಾಷ್ಟ್ರೀಯ ಮೂಳೆ ಮತ್ತು ಜಂಟಿ ದಿನವನ್ನು ಆಯೋಜನೆ ಮಾಡಲಾಗುತ್ತದೆ ಎಂದರು. ಯುವ ಜನರನ್ನು ಅತಿ ವೇಗದ ವಾಹನಗಳನ್ನು ಚಲಾಯಿಸುವುದರಿಂದ ದೂರವಿಡಲು ಹಾಗೂ ಮದ್ಯದ ಅಮಲಿನಲ್ಲಿ ವಾಹನ ಚಲಾಯಿಸುವುದನ್ನು ತಪ್ಪಿಸುವಂತೆ ಈ ಮೂಲಕ ವಿನಂತಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಆಫ್ ಬೀದರ್ನ ಕಾರ್ಯದರ್ಶಿ ಕೃಪಾ ಸಿಂಧು ಪಾಟೀಲ್, ರೋಟೇರಿಯನ್ ರವಿ ಮೂಳಿಗೆ, ರೋಟೇರಿಯನ್ ಡಾಕ್ಟರ್ ರಘು ಕೃಷ್ಣಮೂರ್ತಿ, ಶಟ್ಲರ್ಸ್ ಕ್ಲಬ್ ಬೀದರ್ ಅಧ್ಯಕ್ಷ ಓಂಕಾರ ಕುಂಚಗೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದಶರಥ್ ಅವರು ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು, ರೋಟರಿ ಕ್ಲಬ್ ಆಫ್ ಬೀದರ್ನ ಪದಾಧಿಕಾರಿಗಳು ಹಾಗೂ ಆರ್ಥೋಪೆಡಿಕ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮಸ್ಕಾರ. ರೋಟರಿ ಕ್ಲಬ್ ಬೀದರ್ ಹಾಗೂ ಬೀದರ್ ಜಿಲ್ಲಾ ಆರ್ಥೋಪೆಡಿಕ್ ಅಸೋಸಿಯೇಷನ್ ವತಿಯಿಂದ ಇಂದು ಬೀದರ್ ನಗರದಲ್ಲಿ ರಾಷ್ಟ್ರ ಎಲುಬು ಮತ್ತು ಕೀಲು ದಿನಾಚರಣೆಯನ್ನು ಆಚರಿಸಲಾಯಿತು. ಒಂದು ವಾರದ ಈ ಆಚರಣೆಯಲ್ಲಿ ಇವತ್ತು ನಾವು ವಿಜೃಂಭಣೆಯಿಂದ ಈ ದಿನವನ್ನು ಆಚರಿಸಲಾಯಿತು. ಅದೇ ರೀತಿ ನಮ್ಮ ಬೀದರ್ ಸಾರ್ವಜನಿಕರಲ್ಲಿ ನಾವು ಜಾಗೃತಿ ಮೂಡಿಸೋ ಸಲುವಾಗಿ ಒಂದು ಹೆಲ್ಮೆಟ್ ಥಾನ್ ಅಂತ ಹೇಳ್ಬಿಟ್ಟು ಬೈಕ್ ರ್ಯಾಲಿ ಮಾಡಿದ್ದೇವೆ. ಅದರ ಮಿಷನ್ ಏನಂತಂದರೆ ಸೇವ್ ಲೈಫ್ ಅಂತ ಹೇಳ್ಬಿಟ್ಟು. ಮತ್ತು ಯಾವುದೇ ದ್ವಿಚಕ್ರ ವಾಹನ ಚಲಾಯಿಸುವಾಗ ನಾವೆಲ್ಲರೂ ಸಾರ್ವಜನಿಕರು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು. ಕಾರ್ ಓಡಿಸ್ಬೇಕಾದ್ರೆ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಿರಬೇಕು. ಹಾಗೂ ಯಾವುದೇ ಥರದ್ದು ಮಾದಕ ವಸ್ತು ದ್ರವ್ಯವನ್ನು ನಾವು ಸೇವನೆ ಮಾಡಿ ಅಥವಾ ಸಾರಾಯಿ ಅದರೆಲ್ಲ ಅಮಲಿನಲ್ಲಿ ನಾವು ವಾಹನ ಚಲಾಯಿಸಬಾರ್ದು ಅಂತ ಹೇಳ್ಬಿಟ್ಟು ನಾನು ರೋಟರಿ ಕ್ಲಬ್ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಹಾಗೂ ಇಂದು ಆರ್ಥೋಪೆಡಿಕ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ನಮ್ಮಿಬ್ಬರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ದಿನಾಚರಣೆಯನ್ನು ಆಚರಿಸಲಾಯಿತು. ಆದ್ದರಿಂದ ಬೀದರ್ ಸಾರ್ವಜನಿಕರಲ್ಲಿ ನಾನು ಮುನ್ನೆಚ್ಚರಿಕೆಯಿಂದ ಇರುವಂತೆ ಇವತ್ತು ಜಾಗೃತಿ ಮೂಡಿಸಿ ಒಂದು 5 ಕಿಲೋಮೀಟರ್ ಬೈಕ್ ಜಾಥಾ ಸಮೇತ ನಾವು ನಡೆಸಿದ್ದೀವಿ. ರೋಟರಿ ಕ್ಲಬ್ ಸರ್ಕಲಿಂದ ಪುನಃ ರೋಟರಿ ಸರ್ಕಲ್ವರೆಗೆ ಒಂದು ರೌಂಡ್ ಹೊಡೆದು ಸಾರ್ವಜನಿಕರಲ್ಲಿ ನಾವು ಜಾಗೃತಿಯನ್ನು ಮೂಡಿಸಿದ್ವಿ. ಆದಷ್ಟು ತಾವೆಲ್ಲರೂ ತಮ್ಮ ಜೀವವನ್ನು ರಕ್ಷಿಸಿಕೊಳ್ಳಿ, ಇನ್ನೊಬ್ಬರ ಜೀವನ ಕಾಪಾಡಬೇಕಂತೇಳಿ ನಾನು ವಿನಂತಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ರೋಟರಿ ಕ್ಲಬ್ ಬೀದರ್ ಹಾಗೂ ಆರ್ಥೋಪೆಡಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಬೀದರ್ ಶಾಖೆ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಎಲುಬು ಮತ್ತು ಕೀಲು ಒಂದು ಈ ದಿನಾಚರಣೆಯನ್ನು ಒಟ್ಟಾರೆಯಾಗಿ ಹಮ್ಮಿಕೊಂಡಿದ್ದೀವಿ. ಇದರ ಮೇನ್ ಉದ್ದೇಶ ಅಂದರೆ ಜನರಿಗೆ ಜಾಗೃತಿ ಮೂಡಿಸ್ಬೇಕು. ಜಾಗೃತಿ ಯಾವ ನಿಟ್ಟಿನಲ್ಲಿ ಅಂದರೆ ಈಗೆಲ್ಲ ಆಕ್ಸಿಡೆಂಟ್ ಆಗ್ತಾಯಿದೆ, ಕೈ ಕಾಲು ಮುರಿದ್ರೆ ಏನೆಲ್ಲ ಹೆಡ್ ಇಂಜುರಿ ಆಗಿ ಭಾಳಷ್ಟು ಜನ ಪ್ರಾಣ ಕಳ್ಕೊತಾ ಇದ್ದಾರೆ. ಪ್ರತಿದಿನ ಭಾರತ ದೇಶದಲ್ಲಿ 500 ಜನ ಈ ಆಕ್ಸಿಡೆಂಟಿಂದ ಸಾಯ್ತಾ ಇದ್ದಾರೆ, 500 ಮೇಲ್ಪಟ್ಟು. ಆ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಂತ ನಿಟ್ಟಿನಲ್ಲಿ ಆರ್ಥೋಪೆಡಿಕ್ ಅಸೋಸಿಯೇಷನ್ ಇಲ್ಲ ಡಾಕ್ಟರ್ಸು, ವೈದ್ಯರು, ನಾವು ರೋಟರಿಯನ್ಸು, ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಜನರಿಗೂ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಒಂದು ಸಂದೇಶ ಕೊಡೋ ಸಲುವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು ಹೆಲ್ಮೆಟ್ ಥಾನ್ ಅಂತೇಳಿ ಅದು ಇಲ್ಲಿ ಇಂಡೋರ್ ಸ್ಟೇಡಿಯಮ್ ಸ್ಟಾರ್ಟ್ ಆಗಿ ಇದು ಆಮೇಲೆ ಅಂಬೇಡ್ಕರ್ ಸರ್ಕಲಿಂದ ಭಗತ್ ಸಿಂಗ್ ಸರ್ಕಲ್ DC ಆಫೀಸ್ ಮುಖಾಂತರಾಗಿ ಮತ್ತೆ ಅಲ್ಲಿ ಮುಂದೆ ಸಮಾರೋಪ ಆಯಿತು. ಇದರ ಉದ್ದೇಶ ಅಷ್ಟೇ, ನಾವು ಜನರಿಗೆ ಒಂದು ಒಳ್ಳೆ ಅವೇರ್ನೆಸ್ ಕೊಡಬೇಕು. ಅದೇ ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರು ಹೇಳಿದಾಗೆ, ನಾವು ವೆಹಿಕಲ್ ನಡೆಸಬೇಕಾದ್ರೆ ಹೆಲ್ಮೆಟ್ ಹಾಕ್ಕೋಬೇಕು, ದೊಡ್ಡ ಕಾರ್ ನಡೆಸಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಿ ಅಂದರೆ ನಾವು ನಮ್ಮ ಕಾಪಾಡ್ಕೋಬೇಕು, ನಮ್ಮ ಕುಟುಂಬವನ್ನು ಕಾಪಾಡಬೇಕು. ಎಲ್ಲ ನಮ್ಮ ಜೀವ ಭಾಳ ಅಮೂಲ್ಯವಿದೆ. ಮತ್ತೆ ಮನುಷ್ಯ ಹುಟ್ಟು ಬರೋದಿಲ್ಲ. ಆ ಬಂದ ಜೀವವನ್ನು ಒಳ್ಳೆಯ ಒಂದು ಈ ಅದು ಸಾರ್ಥಕ ಮಾಡ್ಕೊಂಡು ನಾವು ನೆಮ್ಮದಿಯಾಗಿರಬೇಕು, ಸಮಾಜ ನೆಮ್ಮದಿಯಾಗಿರಬೇಕು, ನಮ್ಮ ಕುಟುಂಬ ನೆಮ್ಮದಿಯಾಗಿರಬೇಕು. ಈ ಒಂದು ನಿಟ್ಟಿನಲ್ಲಿ ಸಂದೇಶ ಕೊಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆಲ್ಲರೂ ನಾಗರಿಕರು ಸಹಕಾರ ಮಾಡಬೇಕು.
ಅದನ್ನು ತಾವೆಲ್ಲ ಪಾಲನೆ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ಧನ್ಯವಾದ.